ಹಿಮೋಫಿಲಿಯಾ ಕುಸುಮರೋಗ ಎಂಬ ಅಪರೂಪದ ಆನುವಂಶಿಕ ರಕ್ತಸ್ರಾವ ಕಾಯಿಲೆ ವಿರುದ್ಧ 4 ದಶಕಗಳಿಗೂ ಅಧಿಕ ಕಾಲ ಹೋರಾಟ ನಡೆಸಿರುವ ಡಾಕ್ಟರ್ ಸುರೇಶ್ ಅನಗವಾಡಿ ಅವರಿಗೆ ರಾಷ್ಟ್ರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಸ್ವತಃ ಹಿಮೋಫಿಲಿಯಾ ಪೀಡಿತರಾಗಿದ್ದರೂ ತಮ್ಮ ನೋವನ್ನು ಸಮಾಜ ಸೇವೆಯಾಗಿ ರೂಪಾಂತರಿಸಿಕೊಂಡ ಅವರು ಸಾವಿರಾರು ರೋಗಿಗಳ ಬದುಕಿಗೆ ಬೆಳಕು ತಂದಿದ್ದಾರೆ. ನಗರಕ್ಕೆ ಆಗಮಿಸಿದ ಅವರು ಖಾಸಗಿ ಹೋಟೆಲೊಂದರಲ್ಲಿ ಡಾಕ್ಟರ್ ಸುರೇಶ್ ಅನಗವಾಡಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಕ್ಕಳಲ್ಲಿ ಮರುಮರು ರಕ್ತಸ್ರಾವ, ಕೀಲುಗಳಲ್ಲಿ ಊತ, ದೇಹದಲ್ಲಿ ಅಸಾಮಾನ್ಯ ನೀಲಿ ಗುರುತುಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ರಕ್ತ ಪರೀಕ್ಷೆ ಮಾಡಿಸಬೇಕು. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರೆತರೆ ಹಿಮೋಫಿಲಿಯಾ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಜೀವನ ನಡೆಸಬಹುದು. ಸಣ್ಣ ಗಾಯಕ್ಕೂ ಅತಿಯಾದ ರಕ್ತಸ್ರಾವ, ಕೀಲುಗಳಲ್ಲಿ ಮರುಮರು ಊತ ಮತ್ತು ನೋವು, ಮಕ್ಕಳಲ್ಲಿ ಅನಿರೀಕ್ಷಿತ ನೀಲಿ ಗುರುತುಗಳು, ದೇಹದ ಒಳಭಾಗದಲ್ಲಿ ರಕ್ತಗುಳ್ಳೆಗಳು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಬೇಕು. ವೈದ್ಯರ ಸಲಹೆಯಂತೆ ಕ್ಲಾಟಿಂಗ್ ಫ್ಯಾಕ್ಟರಿ ಚಿಕಿತ್ಸೆ ಪಡೆಯುವುದರಿಂದ ರೋಗ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಜೀವನ ನಡೆಸಬಹುದು. ರೋಗವನ್ನು ಮರೆಮಾಚುವುದು ಅಥವಾ ಅಜಾಗರೂಕತೆ ತೋರಿಸುವುದು ಅಪಾಯಕಾರಿ ಎಂದು ಎಚ್ಚರಿಸಿದರು. ಹಿಮೋಫಿಲಿಯಾ ರೋಗದಲ್ಲಿ ರಕ್ತ ಹೆಪ್ಪುಗಟ್ಟುವ ಅಂಶಗಳು ಕ್ಲಾಟಿಂಗ್ ಫ್ಯಾಕ್ಟರಿ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಸಣ್ಣ ಗಾಯಕ್ಕೂ ಗಂಭೀರ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಕೀಲುಗಳಲ್ಲಿ ಆಂತರಿಕ ರಕ್ತಸ್ರಾವ ಉಂಟಾಗಿ ಶಾಶ್ವತ ಅಂಗವೈಕಲ್ಯಕ್ಕೂ ದಾರಿ ಮಾಡಿಕೊಡುತ್ತದೆ. 10,000 ಜನರಲ್ಲಿ ಒಬ್ಬರಿಗೆ ಕಂಡುಬರುವ ಈ ಕಾಯಿಲೆ ಬಗ್ಗೆ ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಸಾಕಷ್ಟು ಅರಿವು ಇರುವುದಿಲ್ಲ ಎಂದು ಹೇಳಿದರು. ಪದ್ಮಶ್ರೀ ಪ್ರಶಸ್ತಿ ನನಗೆ ಸಂತೋಷ ತಂದಿದ್ದರೂ ಇದರಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ. ಹಿಮೋಫಿಲಿಯಾ ನಿಯಂತ್ರಣಕ್ಕೆ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡಬೇಕು, ಸಮಾಜದಲ್ಲಿ ಜಾಗೃತಿ ಮೂಡಬೇಕು. ಈ ನಿಟ್ಟಿನಲ್ಲಿ ಇಮ್ಸ್ ಸಭಾಂಗಣದಲ್ಲಿ ವೈದ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ತವರು ಚಾರಿಟಬಲ್ ಟ್ರಸ್ಟ್ ಹಾಗೂ ಮಕ್ಕಳ ತಜ್ಞರು ಡಾಕ್ಟರ್ ಎಚ್.ಕೆ. ಪಾಲಾಕ್ಷ ಮಾತನಾಡಿ, ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸಿ ರೋಗಿಗಳಿಗೆ ಸಕಾಲಿಕ ರಕ್ತ ಪರೀಕ್ಷೆ, ಫ್ಯಾಕ್ಟರಿ ಔಷಧಿ ಪೂರೈಕೆ, ಮಾರ್ಗದರ್ಶನ ಹಾಗೂ ಮಾನಸಿಕ ಬೆಂಬಲ ಒದಗಿಸುತ್ತಿದ್ದಾರೆ. ದುಬಾರಿ ವೆಚ್ಚದ ಚಿಕಿತ್ಸೆ ಸಾಮಾನ್ಯ ಕುಟುಂಬಗಳಿಗೆ ಭಾರವಾಗಿದ್ದ ಸಂದರ್ಭದಲ್ಲಿ ಸರ್ಕಾರದಿಂದ ಉಚಿತವಾಗಿ ಫ್ಯಾಕ್ಟರಿ ಔಷಧಿ ದೊರೆಯುವಂತೆ ಮಾಡುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಜೆಜೆಎಂ ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಅವರು 45 ವರ್ಷಗಳಿಂದ ಹಿಮೋಫಿಲಿಯಾ ಕುರಿತು ಅಧ್ಯಯನ ನಡೆಸಿ ದೇಶ ವಿದೇಶಗಳಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಅನ್ಯ ರಾಜ್ಯಗಳಿಂದಲೂ ರೋಗಿಗಳು ದಾವಣಗೆರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಸರ್ಕಾರದ ಶ್ರೇಷ್ಠ ದಿವ್ಯಾಂಜನ ರಾಷ್ಟ್ರೀಯ ಪ್ರಶಸ್ತಿ 2024, ರಾಜ್ಯೋತ್ಸವ ಪ್ರಶಸ್ತಿ 2021 ಸೇರಿದಂತೆ ಹಲವು ಗೌರವಗಳು ಅವರಿಗೆ ಸಂದಿವೆ. ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಹಿಮೋಫಿಲಿಯಾ ನಿಯಂತ್ರಣಕ್ಕೆ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡಬೇಕೆಂದು ಅವರು ತಿಳಿಸಿದರು. ಕ್ರೋಮೋಸೋಮ್ ಹೋಯ್ತು ಅಂದರೆ ಅವನು ಹಿಮೋಫಿಲಿಕ್ ಆಗ್ತಾನೆ, ಹೆಣ್ಣು ಮಕ್ಕಳಿಗೆ ಹೋದರೆ ಮತ್ತೆ ಕ್ಯಾರಿಯರ್ ಆಗ್ತಾನೆ. ಹಂಗಂತ ನಾನು ಹೇಳಿದಂಗೆ ಹಿಮೋಫಿಲಿಯಾ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ವಾಹಕಿಯರ ತಪ್ಪು, ಅದು ಸಾಧ್ಯ ಇಲ್ಲ. ಯಾಕೆಂದರೆ ಒಂದು 2 ಕ್ರಮ ಒಬ್ಬ ತಂದೆ ತಾಯಿ ಒಬ್ಬೊಬ್ಬರು ಕೊಡೋದಲ್ವಾ. ಸೊ ಹಾಗಾಗಿ ಅದು ಆ ಥರ ಇದು ಅಂದರೆ ಅದನ್ನು ನಾವು ಪರೀಕ್ಷೆ ಮಾಡಿ ನಿರ್ಧಾರ ಮಾಡ್ಬೋದು. ಕ್ಯಾಟಿಕ್ಯುಲರು ಈ ತಲಸೇಮಿಯಾದಲ್ಲಿ ಜಿಯೋಗ್ರಫಿಕಲ್ ಇದಿದೆ. ಬಟ್ ಹಿಮೋಫಿಲಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಯೂನಿಫಾರ್ಮ್ ಗ್ಲೋಬಲ್ ಇನ್ಸಿಡೆನ್ಸ್ ಅಂದರೆ ಪ್ರತಿ 10,000 ಜನಸಂಖ್ಯೆಯಲ್ಲಿ ಒಬ್ಬರಿಗೆ ಅಂತ ಲೆಕ್ಕ. ಸೊ ಹಾಗಾಗಿ ಈ ಜಿಲ್ಲೆಯಲ್ಲಿ ಆ ಜನಸಂಖ್ಯೆ ಅನುಸಾರವಾಗಿ ನಾವು ಎಷ್ಟು ಜನ ಇರ್ಬೋದು ಅಂತ ನೀವು ಅಂದಾಜಿಸ್ಬೋದು. ಅದರಲ್ಲಿ ಎಷ್ಟು ಜನ ಐಡೆಂಟಿಫೈ ಹೇಳಿದೆ. ಇಡೀ ಕರ್ನಾಟಕದಲ್ಲಿ 6,000 ಹಿಮೋಫಿಲಿಯಾ ಇರೋರು ಅಂದಾಜಿದೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಬಳಲ್ತಾ ಇದ್ದಾರೆ. ಇದು ಸಿವಿಯರ್ ಇರೋದು, ಮೈಲ್ಡ್ ಮಾಡ್ರೇಟ್ ಇನ್ನೂ ಹೆಚ್ಚಿರ್ಬೋದು. ನಮ್ಮಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 67 ಕುಟುಂಬದವರು ಬಳಲ್ತಾ ಇದ್ದಾರೆ. ಆಮೇಲೆ ಇಡೀ ಕರ್ನಾಟಕದಲ್ಲಿ 2,000 ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.